ಸ್ನೇಹಿತರೆ ನಮಸ್ಕಾರ. ನಾನು ಕಳೆದ ಒಂದು ತಿಂಗಳು ಅಂದರೆ ಏನು ಸೆಪ್ಟೆಂಬರ್ 3ನೇ ತಾರೀಕು ಒಂದು ವಿಡಿಯೋನ ಮಾಡಿದ್ದೆ. ಅಂದರೆ ಏನಪ್ಪ ಅಂದರೆ ಇದು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ 75ರ ವ್ಯಾಪ್ತಿಗೆ ಬರುವಂಥ ನಮ್ಮ ಕೋಲಾರ ನಗರದಲ್ಲಿ ಬಂಗಾರಪೇಟೆ ಮೇಲ್ಸೇತುವೆ ಮೇಲೆ ಇರುವಂಥ ದೀಪಗಳು ಬೆಳಗ್ತಾ ಇರಲಿಲ್ಲ. ಅಂದರೆ ಲೈಟ್ಸ್ ಆಫ್ ಆಗಿ ಒಂದು ತಿಂಗಳಾಗಿತ್ತು. ಆ ಬಳಿಕ ನಾನೊಂದು ವಿಡಿಯೋ ಮಾಡ್ತೀನಿ. ಏನಪ್ಪ ಅಂದರೆ MP ಅವ್ರನ್ನ ಕುರಿತು ಮಲ್ಲೇಶಣ್ಣ ಲೈಟ್ಸ್ ಹಾಕ್ಸೋಣ ಅಂದ್ಬಿಟ್ಟು ಒಂದು ವಿಡಿಯೋನ ಮಾಡ್ತೀನಿ. ಆ ಒಂದು ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ, ಅಂದರೆ ನಾನು ಎಲ್ರಿಗೂ ಹಂಚಿಕೆ ಮಾಡ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ. ಅದಾದ ಬಳಿಕ ಈಗ ನೋಡಿ, ಒಂದು ತಿಂಗಳಾದಮೇಲೆ ಅಂದರೆ ಪ್ರಾಯಶಃ ಒಂದು ವಾರದ ಹಿಂದೆ ಎಚ್ಚೆತ್ಕೊಂಡು ಲೈಟ್ಸ್ಗಳನ್ನ ಹಾಕಿದ್ದಾರೆ. ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವ್ರಿಗೂ ಸಹ ನಾನು ದೂರು ಕೊಟ್ಟಿರ್ತೇನೆ. ಆ ದೂರು ಪ್ರಕ್ರಿಯೆ ಆಧರಿಸಿ ಇವರು ಲೈಟ್ಸ್ಗಳನ್ನ ಆನ್ ಮಾಡಿದ್ದಾರೆ. ನೋಡಿ, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ಮೇಲ್ಸೇತುವೆ ಮೇಲೆ ಹೋಗ್ತಾ ಇದ್ದೇನೆ. ಆದರೆ ಇವರು ಇನ್ನೂ ಪರಿಪೂರ್ಣವಾಗಿ ಲೈಟ್ಗಳನ್ನ ಹಾಕಿಲ್ಲ. ಅಲ್ಲೊಂದು ಬೆಳಗ್ತಲ್ಲ. ಇರಲಿ, ಇರೋದರಲ್ಲಿ ಶೇಕಡ ಒಂದು 70ರಷ್ಟು ಭಾಗ ಆದ್ರೂ ಲೈಟ್ಸ್ಗಳು ಆನ್ ಆಗಿದೆ. ಇನ್ನು ಉಳಿಕೆ ಆಗಿರೋ ಒಂದು 30 ಭಾಗ ಲೈಟ್ಸು ಆನ್ ಆಗಿಲ್ಲ. ಆನ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದೀನಿ. ಈ ಒಂದು ವಿಡಿಯೋ ನಾನು ಮಾನ್ಯ ಸಂಸದರಾದಂಥ ಮಲ್ಲೇಶ್ ಬಾಬುರವ್ರಿಗೂ ತಲುಪಿಸೋ ಪ್ರಯತ್ನ ಮಾಡಿದ್ದೀನಿ. ಹಾಗೂ ನಮ್ಮ ಕೋಲಾರದ ಜಿಲ್ಲಾಧಿಕಾರಿಗಳಿಗೂ ಸಹ ಪ್ರಾಯಶಃ ತಲುಪಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ. ಹಾಗಾಗಿ ಇವರಿಬ್ಬರ ಏನೋ ಒಂದು ಕಾರ್ಯವೈಖರಿ ಇದೆ. ಈ ಒಂದು ಕಾರ್ಯವೈಖರಿಯಲ್ಲಿ ಈ ದೀಪಗಳು ಅವರು ಯಾವ ರೀತಿ ಕ್ರಮ ಕೈಗೊಂಡ್ರೋ ಇಲ್ಲ ಕ್ರಮ ಕೈಗೊಂಡಿಲ್ಲ, ಇಲ್ಲ ಹೆದ್ದಾರಿಯವರು ಎಚ್ಚೆತ್ಕೊಂಡ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಂತೂ ನಾನು ವಿಡಿಯೋ ಮಾಡಿದ್ದಾದಮೇಲೆ ಒಂದು ತಿಂಗಳು ಆದಮೇಲೆ ಮತ್ತೆ ಇದು ಲೈಟ್ಸ್ಗಳು ಹಾಕಿದ್ದಾರೆ. ಏನೇ ಆಗಲಿ, ಈ ಲೈಟ್ಸ್ಗಳು ಹಾಕಿರೋದಕ್ಕೆ ತುಂಬ ಧನ್ಯವಾದಗಳು. ಯಾಕಂದರೆ ಬೆಳಗ್ಗೆ 5 ಗಂಟೆ ಸಮಯದಲ್ಲಿ, 5 ಗಂಟೆ ಸಮಯದಲ್ಲಿ ಅಂತಲ್ಲ, 4ರಿಂದ 4 ಗಂಟೆ ಸಮಯದಲ್ಲಿ ನಮ್ಮ ಕೃಷಿ ಉತ್ಪನ್ನ ಮಾರ್ಕೆಟ್ಗೆ ಹೋಗೋಂಥ ರೈತರಿಗೆ ಇದು ಬಹಳ ಅನುಕೂಲ ಆಗಿದೆ. ಜೊತೆಗೆ ವಾಹನ ಸವಾರರಿಗೂ ಕೂಡ ಅನುಕೂಲ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.